ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಈ ಒಂದು ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ನೀವು ಆಲ್ರೆಡಿ ನೋಡ್ಕೊಂಬಂದಿದ್ದೀರಾ. ಏನಪ್ಪ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ತುಂಬಾ ಕಠಿಣವಾಗಿದೆ. ಹಾಗೂ ಅದನ್ನು ಮಾಡಬೇಕು ಅಂತಿದ್ರೆ ಗೊತ್ತಿದ್ದು ತಿಳ್ಕೊಂಡು ಮಾಡಬೇಕನ್ನೋದು ಸುಮಾರು ಜನರು ಹೇಳೋದನ್ನು ಸಹ ನೀವು ಕೇಳಿರ್ತೀರ, ರೈಟ್? ಸೊ ನೋಡಿ ಸ್ನೇಹಿತರೆ, ಮಾರ್ಕೆಟಲ್ಲಿ ನಾವು ವರ್ಕ್ ಮಾಡಬೇಕು, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ಇನ್ಫಾರ್ಮೇಷನ್ಗಳು ತುಂಬಾ ಅಗತ್ಯವಾಗಿರುತ್ತೆ. ಯಾವುದ್ಯಾವುದು ಅಂತ ಹೇಳಿದ್ರೆ, ನಮ್ಮ ಡಿಮ್ಯಾಟ್ ಅಕೌಂಟು ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕಿಂಗ್ ಫರ್ಮಲ್ಲಿರ್ತಕ್ಕಂಥದ್ದು, ಹಾಗೂ ಅಷ್ಟೇ ಅಲ್ಲದೇ ಒಂದು ಡಿಸ್ಕೌಂಟ್ ಬ್ರೋಕರ್ ಆದರೆ ಇನ್ನೂ ಉತ್ತಮ. ಇದು ಒಂದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ಸರಿಯಾದ ಟೂಲ್ಸ್ಗಳು ಇರಬೇಕು. ಇವಾಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಅಸ್ತ್ರಗಳು ಇರಬೇಕು, ಹೌದಾ? ಕರೆಕ್ಟ್. ಸೊ ಅದೇ ರೀತಿಯಾಗಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕೆಲವೊಂದು ಟೂಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಯೂಸ್ ಮಾಡೋ ಸ್ಕಿಲ್ಲು ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಂತಹ ಒಂದು ಟೂಲಿನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೂ ಅದೇ ರೀತಿಯಾಗಿ ನೀವು ಒಂದು ಡಿಮ್ಯಾಟ್ ಅಕೌಂಟನ್ನು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಅಡಿಯಲ್ಲಿ ಒಂದು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಅಲೈಸ್ ಬ್ಲೂ ಒಂದು ಡಿಸ್ಕೌಂಟ್ ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಇವರ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿದ್ರೆ ನಿಮಗೆ ಇವಾಗೇನು ಹೇಳ್ತಾ ಇದ್ದೀನಿ ಈ ಇಂಡಿಕೇಟರ್ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಸೊ ಇಂಡಿಕೇಟರ್ ಪಬ್ಲಿಷ್ ಆಗಿಲ್ಲ. ಸೊ ಇಂಡಿಕೇಟರ್ ಬೇಕು ಅಂತ ಹೇಳಿದ್ರೆ ಈ ಡಿಮ್ಯಾಟ್ ಅಕೌಂಟ್ ಏನು ಓಪನ್ ಮಾಡಾದಮೇಲೆ ಅದರ ಒಂದು ಕ್ಲೈಂಟ್ ಐ ಡಿಯನ್ನು ನಮಗೆ ವಾಟ್ಸಪ್ ನಂಬರಿಗೆ ಶೇರ್ ಮಾಡಿ. ಅಕೌಂಟ್ ಓಪನ್ ಮಾಡಲಿಕ್ಕೆ ಲಿಂಕು ಹಾಗೂ ವಾಟ್ಸಪ್ಪಿನ ನಂಬರು ಎರಡೂ ಸಹ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ, ರೈಟ್? ಸೊ ಸ್ನೇಹಿತರೆ, ಬನ್ನಿ ಇವಾಗ ತಡ ಮಾಡ್ದಲೇ ನಾವು ಇಂಡಿಕೇಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಅಲೈಸ್ ಬ್ಲೂ ಬ್ರೋಕರ್ ಅವರಿದ್ದಾರೆ. ಇವರು ಒಂದು ಆರ್ಡರಿಗೆ 15 ರೂಪಾಯಿ ಅಂತ ಚಾರ್ಜ್ ಮಾಡ್ತಾಯಿದ್ದಾರೆ. ಮ್ಯೂಚುವಲ್ ಫಂಡ್ಸ್ ಆಗಿರಲಿ, IPOs ಆಗಿರಲಿ, ಅಥವಾ ಒಂದು ಸ್ಟಾಕ್ಸ್ ಡೆಲಿವರಿಯನ್ನು ತೊಗೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರುವುದಿಲ್ಲ. ಹಾಗೂ ಸ್ನೇಹಿತರೆ, ನೀವೇನಾದರೂ ಇವರ ಒಂದು ಬೇರೆ ಬೇರೆ ಒಂದು ಸರ್ವಿಸಸ್ಗಳ ಇದೆ, ಸೊ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಇಲ್ಲಿ ನೋಡ್ಬೋದು ಅಡ್ವೈಸರಿ ಸರ್ವಿಸಸ್ ಕೂಡ ಇದೆ. ಸೊ ಇವ್ರಿಗೆ ಅಡ್ವೈಸರಿ ಸರ್ವಿಸಸ್ ಏನಪ್ಪ ಅಂತ ಹೇಳಿದ್ರೆ, ಇವರು ಏನು ಮಾಡ್ತಾರೆ, ನಿಮಗೆ ಯಾವ ಒಂದು ಸ್ಟಾಕಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವರ ಒಂದು ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ಗಳು ಏನಿರ್ತಾರೆ ಇವರು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂತಹದ್ದು. ನೀವೇನಾದರೂ ಅಲೈಸ್ ಬ್ಲೂ ಕ್ಲೈಂಟ್ ಆಗಿದ್ದರೆ ಇವರ ಕಸ್ಟಮರ್ ಕೇರಿಗೆ ಒಂದು ಸರಿ ಮಾತಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಸ್ನೇಹಿತರೆ, ರೈಟ್? ಸೊ ಇದನ್ನು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಲಿಂಕ್ ಏನಿದೆ ಅದು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಹಾಗೂ ನಿಮಗೆ ಯಾವುದಾದ್ರೂ ಒಂದು ಟಾಪಿಕ್ಕಿನ ಬಗ್ಗೆ ಮಾಹಿತಿ ಬೇಕಾಗಿದೆ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ತಡ ಮಾಡ್ದಲೇ ನಾವು ಟಾಪಿಕ್ಕಿನ ಮೇಲೆ ಬರೋಣ ಸ್ನೇಹಿತರೆ. ಸೊ ಈ ಇಂಡಿಕೇಟರ್ನ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಇಂಡಿಕೇಟರಿನ ಹೆಸರು ಏನು ಅಂತ ಹೇಳಿದ್ರೆ ತರೋಟೀಸ್ ರಿವರ್ಸಲ್ಸ್ ಅಂತ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು ರಿವರ್ಸಲ್ ಬೈ ತರೋಟಿ ಅಂತಕ್ಕಂತಹ ಈ ಒಂದು ಇಂಡಿಕೇಟರ್ನ ನಾವು ಇಲ್ಲಿ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಸಿಂಪಲ್ ಆಗಿ ಏನು ಮಾಡುತ್ತೆ, ನಮಗೆ ಆರೋ ಮಾರ್ಕ್ಸ್ಗಳನ್ನು ಕೊಡುತ್ತೆ. ಅಂದರೆ ಮಾರ್ಕೆಟು ಪಾಸಿಬಲ್ ರಿವರ್ಸಲ್ಸ್ಗಳನ್ನು ಎಲ್ಲಿಂದ ತಗೋಬಹುದು ಅನ್ನುವ ಒಂದು ಮಾಹಿತಿಯನ್ನು ಈ ಒಂದು ಇಂಡಿಕೇಟರ್ ನಮಗೆ ಸಹಾಯ ಮಾಡುತ್ತೆ, ರೈಟ್? ಸೊ ಸ್ನೇಹಿತರೆ, ಈ ಒಂದು ಇಂಡಿಕೇಟರ್ನ ನಾವಿಲ್ಲಿ ಬಳಸ್ಕೊಂಡು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಈ ಇಂಡಿಕೇಟರ್ಗೆ ಒಂದು ಸೆಲ್ ಆರೋ ಮಾರ್ಕ್ ಬಂದಿದೆ. ಇಲ್ಲಿ ಇದು ಬಂದಾದ ನಂತರ ಮಾರ್ಕೆಟ್ ಏನಾಗಿದೆ, ಸಂಪೂರ್ಣವಾಗಿ ಕೆಳಗಡೆ ಇಳಿದಿದೆ. ಅದಾದ ನಂತರ ಇಲ್ಲಿ ಒಂದು ಬೈ ಇಂಡಿಕೇಟರ್ ಬಂದಿದೆ. ಈ ಬೈ ಇಂಡಿಕೇಟರ್ ಬಂದಾದ ನಂತರ ಏನಾಗಿದೆ, ಇದರ ಒಂದು ಸ್ವಿಂಗ್ ಲೋಗೆ ನಾವು ಸ್ಟಾಪ್ ಲಾಸನ್ನು ಇಟ್ಕೊಂಡ್ರೆ ಕ್ಲೀನಾಗಿ ಏನಾಗಿದೆ, ಇಲ್ಲಿ ಮಾರ್ಕೆಟ್ ನಮಗೆ ಮೇಲ್ಗಡೆ ಬಂದಿದೆ, ರೈಟ್? ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಇಲ್ಲಿಂದ ನಮಗೆ ಮಾರ್ಕೆಟು ಮತ್ತೆ ಇನ್ನೂ ಮೇಲ್ಗಡೆ ಹೋಗಿದೆ. ಇವಾಗ ನಾವು ನೋಡ್ತಾ ಇರ್ತಕ್ಕಂಥ ಚಾರ್ಟ್ ಬಂದ್ಬಿಟ್ಟು ಯಾವುದು, 15 ಮಿನಿಟ್ಸಿನ ಚಾರ್ಟು.
ಸೊ ನೀವು ಸ್ಕ್ಯಾಲ್ಪಿಂಗ್ ಮಾಡಬೇಕು, ಈ ಒಂದು ಇಂಡಿಕೇಟರ್ನ ಹೆಲ್ಪಿಂದ ಒಂದು ಸ್ಕ್ಯಾಲ್ಪಿಂಗನ್ನು ಮಾಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಅದನ್ನು ಸಹ ನಾವಿಲ್ಲಿ ಮಾಡಬಹುದು. ಏನಪ್ಪ ಅಂತ ಹೇಳಿದ್ರೆ ಈ ಇಂಡಿಕೇಟರ್ ಏನು ಬರುತ್ತೆ, ಈ ಇಂಡಿಕೇಟರ್ ಬಂದ ಮೇಲೆ ಈ ಒಂದು ಇಂಡಿಕೇಟರಿನ ಹೈ ಮತ್ತು ಲೋನ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಯಾವ ಕ್ಯಾಂಡಲಿಗೆ ಇಂಡಿಕೇಷನ್ ಬಂದಿರುತ್ತೋ ಆ ಒಂದು ಕ್ಯಾಂಡಲಿನ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಯಾವಾಗ ಈ ನಮ್ಮ ರೆಫರೆನ್ಸ್ ಕ್ಯಾಂಡಲ್ ಇಲ್ಲಿ ಏನಾಗಿದೆ ಆರೋ ಮಾರ್ಕ್ ಬಂದಿರೋ ಕ್ಯಾಂಡಲ್ ಏನಿದೆ ಇದು ನಮ್ಮ ರೆಫರೆನ್ಸ್ ಕ್ಯಾಂಡಲು, ಯಾವಾಗ ನಮ್ಮ ರೆಫರೆನ್ಸ್ ಕ್ಯಾಂಡಲಿನ ಮೇಲ್ಗಡೆಗೆ ಬ್ರೇಕೌಟ್ ಆಗುತ್ತೋ ಇಲ್ಲಿಂದ ನಾವು ಒಂದು ಬೈ ಪೊಸಿಷನನ್ನು ಕ್ರಿಯೇಟ್ ಮಾಡ್ಕೋಬಹುದು. ಒಂದು ವೇಳೆ ಇಲ್ಲೇನಾದರೂ ರಿವರ್ಸಲ್ ಬಂದು, ಒಂದು ವೇಳೆ ಇಲ್ಲೇನಾಯಿತು ಸ್ಟಾಪ್ ಲಾಸ್ ಬಂದು ರಿವರ್ಸಲ್ ಆಯಿತು ಅಂತ ಹೇಳಿದ್ರೆ ಈ ಒಂದು ರೆಫರೆನ್ಸ್ ಕ್ಯಾಂಡಲಿಂದ ನಾವು ಒಂದು ರಿವರ್ಸಲ್ ಟ್ರೇಡಿಂಗನ್ನು ಪಡೆದುಕೊಂಡು ಒಂದು ಸ್ಕ್ಯಾಲ್ಪಿಂಗನ್ನು ಮಾಡಬಹುದು. ನೋಡಿ ಇಲ್ಲೇನಾಗಿದೆ, ಇಲ್ಲಿ ನಮಗೆ ಎರಡೂ ಕಡೆಯೂ ನೋಡಿ ಈ ಇಂಡಿಕೇಟರ್ನ ಯೂಸ್ ಮಾಡೋದೇನು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ 100% ಗ್ಯಾರಂಟಿ ಕೊಡ್ತಕ್ಕಂತಹ ಯಾವುದೇ ಕಾನ್ಸೆಪ್ಟ್ ಇಲ್ಲ ಸ್ನೇಹಿತರೆ. ಆದರೆ ನಾವು ಒಂದು ಡೀಸೆಂಟಾಗಿ ಒಂದು ರಿಸ್ಕ್ ಟು ರಿವಾರ್ಡನ್ನು ಫಾಲೋ ಮಾಡಿಕೊಂಡು ಒಂದು ಒಳ್ಳೆ ಪ್ರಾಫಿಟನ್ನು ಪಡೆಯಬಹುದು, ರೈಟ್. ಅದೇ ರೀತಿ ಇಲ್ಲಿ ನೋಡಿ ಇಲ್ಲೇನಾಗಿದೆ, ಇದು ನನ್ನ ರೆಫರೆನ್ಸ್ ಕ್ಯಾಂಡಲ್ ಆಗಿದೆ. ಸೊ ಈ ನನ್ನ ರೆಫರೆನ್ಸ್ ಕ್ಯಾಂಡಲಿನ ಲೋನ ಬ್ರೇಕ್ ಆಗಿತ್ತು ಅಂತ ನೋಡಿದ್ರೆ ಇಲ್ಲಿ ನನಗೆ ನನ್ನ ಲೋನ ಬ್ರೇಕ್ ಮಾಡಲಿಲ್ಲ, ಮಾರ್ಕೆಟ್ ವಾಪಸ್ ಏನಾಗಿದೆ ಈ ನನ್ನ ರೆಫರೆನ್ಸ್ ಕ್ಯಾಂಡಲಿನ ಮೇಲ್ಗಡೆಗೆ ಬಂದು ಕ್ಲೋಸ್ ಆಗಿದೆ. ಹಾಗಾಗಿ ಇಲ್ಲೇನು ಮಾಡ್ತೀವಿ, ನಾವು ಒಂದು ಬೈ ಪೊಸಿಷನನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ಬೋದು ಇಲ್ಲಿಂದ ಆರಾಮಾಗಿ ನಮಗಿದು 1:1 1:2 ಟಾರ್ಗೆಟನ್ನು ಕೊಟ್ಟಿದೆ. ಅದೇ ರೀತಿಯಾಗಿ ಇಲ್ಲೇನಾಗಿದೆ ನೋಡಿ ಸ್ನೇಹಿತರೆ, ಇಲ್ಲೇ ಇದು ನನ್ನ ರೆಫರೆನ್ಸ್ ಕ್ಯಾಂಡಲ್, ಕರೆಕ್ಟಾ. ಇದು ಏನಾಯಿತು, ಇದು ನನ್ನ ರೆಫರೆನ್ಸ್ ಕ್ಯಾಂಡಲು. ಸೊ ಈ ರೆಫರೆನ್ಸ್ ಕ್ಯಾಂಡಲಿನ ಲೋನ ಬ್ರೇಕ್ ಮಾಡದೇ ಇರುವ ಕಾರಣದಿಂದಾಗಿ ನಮಗೆ ಇಲ್ಲಿ ಎಂಟ್ರಿ ಸಿಗಲಿಲ್ಲ. ಇದಾದಮೇಲೆ ಏನು ಮಾಡಿದೆ, ಹೈನ ಬ್ರೇಕ್ ಮಾಡಿದೆ. ಹೈನ ಬ್ರೇಕ್ ಮಾಡಿರೋ ಕಾರಣದಿಂದಾಗಿ ಇಲ್ಲಿ ನಮಗೆ ಒಂದು ಬೈ ಪೊಸಿಷನ್ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು, ರೈಟ್. ಸೊ ಅದೇ ರೀತಿಯಾಗಿ ಇನ್ನು ಈ ಒಂದು ಸಿಗ್ನಲನ್ನು ನಾವು ನೋಡಿದಾಗ ಇಲ್ಲಿ ಏನಾಗಿದೆ, ಇದು ನಮ್ಮ ರೆಫರೆನ್ಸ್ ಕ್ಯಾಂಡಲ್. ಯಾವ ಕ್ಯಾಂಡಲು, ಈ ಕ್ಯಾಂಡಲ್ ಏನಿದೆ ಇದು ನನ್ನ ರೆಫರೆನ್ಸ್ ಕ್ಯಾಂಡಲ್ ಆಯ್ತು, ಇದು ಕರೆಕ್ಟಾ. ಈ ಕ್ಯಾಂಡಲ್ ಏನು, ಈ ಕ್ಯಾಂಡಲ್ಲು ನನ್ನ ರೆಫರೆನ್ಸ್ ಕ್ಯಾಂಡಲ್ ಆಯಿತು. ಸೊ ಈ ಕ್ಯಾಂಡಲಿನ ಕೆಳಗಡೆಗೆ ಬ್ರೇಕ್ ಮಾಡಿರೋ ಕಾರಣದಿಂದಾಗಿ ನಾವು ಇಲ್ಲಿಂದ ಒಂದು ಸೆಲ್ ಪೊಸಿಷನನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಫಾಲ್ ಬಂದಿದೆ, ರೈಟ್. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲೂ ಅಷ್ಟೇ ನಾವು ಇಲ್ಲಿಂದ ಒಂದು ರೆಫರೆನ್ಸ್ ಕ್ಯಾಂಡಲ್ ಇದ್ರ ಹಿಂದೆ ಬಂದಿರತಕ್ಕಂಥ ಇಂಡಿಕೇಷನ್ನು ಇದು ಇಲ್ಲಿ ನಮಗೆ ಆರೋ ಮಾರ್ಕ್ ಬಂದಿದೆ. ಸೊ ಆರೋ ಮಾರ್ಕ್ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಗ್ರೀನ್ ಕ್ಯಾಂಡಲ್ ಏನಿದೆ ಇದು ನನಗೆ ಒಂದು ರೆಫರೆನ್ಸ್ ಕ್ಯಾಂಡಲ್ ಆಗುತ್ತೆ. ಈ ರೆಫರೆನ್ಸ್ ಕ್ಯಾಂಡಲಿನ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಕ್ಲೋಸ್ ಆಗಿರೋದ್ರಿಂದ ಇದ್ರ ಮೇಲ್ಗಡೆ ಮೊಮೆಂಟಮ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಇಲ್ಲಿಂದ ಒಂದು ಬೈ ಪೊಸಿಷನನ್ನು ತೊಗೊಳ್ತೀವಿ. ಬೈ ಪೊಸಿಷನನ್ನು ತೊಗೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮಗೆ ಎಷ್ಟು ಪಾಯಿಂಟ್ ಮೂಮೆಂಟಮ್ ಕೊಟ್ಟಿದೆ, ಇದು 243 ಪಾಯಿಂಟ್ಸ್ ಮೂಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ನಾವಿಲ್ಲಿ ನಮ್ಮ ರಿಸ್ಕ್ ಟು ರಿವಾರ್ಡನ್ನು 1:2 ಅಥವಾ 1:3 ನಮ್ಮ ರಿಸ್ಕ್ ಟು ರಿವಾರ್ಡನ್ನು ಫಾಲೋ ಮಾಡಿದ್ವಿ ಅಂತ ಹೇಳಿದ್ರು ನಮಗಿಲ್ಲೊಂದು ಡೀಸೆಂಟ್ ಪ್ರಾಫಿಟ್ಸ್ ಇಲ್ಲಿ ಕಾಣಿಸ್ತಾ ಇದೆ, ರೈಟ್. ಸೊ ಸ್ನೇಹಿತರೆ, ಇದು ಇದೆ ನಮ್ಮ ಈ ಒಂದು ಇಂಡಿಕೇಟರ್ನ ಬಗ್ಗೆ ಮಾಹಿತಿ. ಸೊ ಈ ಇಂಡಿಕೇಟರ್ ಬೇಕು ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟಲ್ಲಿ ಅವೈಲೇಬಲ್ ಇದೆ. ಸೊ ಇದನ್ನು ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನೀವು ಡಿಸ್ಕ್ರಿಪ್ಷನಲ್ಲಿರೋ ಡಿಮ್ಯಾಟ್ ಅಕೌಂಟನ್ನು ಲಿಂಕಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿ ಆ ಒಂದು ಕ್ಲೈಂಟ್ ಐ ಡಿಯನ್ನು ನಮಗೆ ವಾಟ್ಸಪ್ ಮಾಡಿದರೆ ನಾವು ನಿಮಗೆ ಈ ಒಂದು ಇಂಡಿಕೇಟರ್ ಏನಿದೆ ಇದು ಲಭ್ಯ ಮಾಡಿಕೊಡ್ತೀವಿ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಚಾರ್ಜಸ್ ಇದಕ್ಕೆ ಇರೋದಿಲ್ಲ, ರೈಟ್. ಸೊ ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸುವಂಥ ಸಮಯ ಆಗ್ತಾ ಇದೆ ಸ್ನೇಹಿತರೆ. ಇದರ ಅಪ್ಡೇಟೆಡ್ ವರ್ಷನ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದರ ಒಂದು ಅಪ್ಡೇಟೆಡ್ ವರ್ಷನ್ ಸಹ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಅದರ ಬಗ್ಗೆನೂ ಒಂದು ವಿಡಿಯೋನ ಮಾಡೋಣ. ಸೊ ಸ್ನೇಹಿತರೆ, ಇದನ್ನೇ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.